ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು ಬೇಳೆ ಒಬ್ಬಟ್ಟಿನ ರೆಸಿಪಿ. ನಾನು ಕಡಲೆಬೇಳೆನಲ್ಲಿ ಒಬ್ಬಟ್ಟನ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಕಾಯಿನ ಫಸ್ಟು ಚೆನ್ನಾಗಿ ಹುರ್ಕೊಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಬೇಳೆ ಹಾಕ್ಕೊಬೇಕು. ಬೇಳೆ ಆದಮೇಲೆ ಸ್ವಲ್ಪ ಬೆಲ್ಲನ ಸಮಗರ್ದ ಹಾಕ್ಕೋಬೇಕು. ಆಮೇಲೆ ಒಣಶುಂಠಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ಜೊತೆನೇ ಬೇಳೆನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ರುಬ್ಕೊಬೇಕು ಫ್ರೆಂಡ್ಸ್. ಮತ್ತು ಮೈದಾ ಹಿಟ್ಟಿನ ಗನ್ಕಾಯಿ ಮುದ್ದೆ ಮಾಡ್ಕೊಳ್ಳೋದು ಅಂದರೆ ಅರ್ಧ kg ಮೈದಾ ಹಿಟ್ಟಿಗೆ 1 ಲೋಟದಷ್ಟು ಚಿರೋಟಿ ರವೆ ಹಾಕ್ಕೊಂಡು ಈ ಥರ ಕಲಸಿಟ್ಕೊಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಹೂರ್ಣ ಗನ್ಕ ರೆಡಿ ಇದೆ. ನೋಡಿ, ಒಬ್ಬಟ್ಟು ತಟ್ಕೊತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಬರ್ತೀವಿ. ಎರಡು ಗಟ್ಟಿನೇ ಇರಬೇಕು. ಒಬ್ಬಟ್ಟು ತುಂಬ ತೆಳ್ಳಗೆ ಸಾಫ್ಟಾಗಿ ಬರುತ್ತೆ. ಈ ಥರ ಟ್ರಿಕ್ಸನ್ನು ಒಂದು ಸರಿ ಟ್ರೈ ಮಾಡಿ. ಒಬ್ಬಟ್ಟು ಕಿತ್ತೋಗುತ್ತೆ ಅಂತ ಅನ್ನೋರು ಈ ಥರ ಟ್ರಿಕ್ಸನ್ನು ಫಾಲೋ ಮಾಡಿ. ಅದು ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಒಬ್ಬಟ್ಟಿನ ಜೊತೆಲಿ ಕಾಯಿ ಹಾಲು ಮತ್ತು ತುಪ್ಪ ಸೂಪರ್ ಕಾಂಬಿನೇಷನ್. ಈ ರೀತಿ ಒಂದು ಪೇಪರ್ ಇಟ್ಕೊಂಡು ಪೇಪರ್ ಮೇಲೆ ತಟ್ಕೊಂಡ್ರೆ, ಇನ್ನೊಂದು ಪೇಪರ್ ಹಾಕ್ಕೊಂಡು ಮೇಲ್ಗಡೆ ಕ್ಲೀನಾಗಿ ತಟ್ಕೊಂಡ್ರೆ ನಾವು ಎಷ್ಟು ಅಗಲ ಬೇಕಾದರೂ ಎಷ್ಟು ದೊಡ್ಡ ಬೇಕಾದರೂ ಒಬ್ಬಟ್ಟನ್ನ ಈ ಥರ ಕೈಯಲ್ಲಿ ಎಳ್ಕೊಂಡು ಮಾಡ್ಕೊಬೋದು. ಎಷ್ಟೇ ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು. ಪಕ್ಕದಲ್ಲಿ ಮಗು ಇದೆ, ಸೊ ಮಗು ಸೌಂಡ್ ಮಾಡ್ತಾಯಿದೆ. ವಾಯ್ಸ್ ಕೊಡಬೇಕಾದ್ರೆ ಏನು ಅನ್ಕೋಬೇಡಿ ಫ್ರೆಂಡ್ಸ್, ಮಕ್ಕಳಿದ್ರೆ ಸ್ವಲ್ಪ ಹೇಗೆ ಅಲ್ವಾ. ನೋಡಿ, ಇದು ಒಬ್ಬಟ್ಟು ಎಷ್ಟು ದೊಡ್ಡದಾಗಿದೆ ಅಂತ. ಈ ರೀತಿ ಒಂದೊಂದೇ ಒಬ್ಬಟ್ಟನ್ನು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋವಂಥ ಒಬ್ಬಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಹೂರ್ಣನೂ ಅಷ್ಟೇ, ಗನ್ಕನೂ ಅಷ್ಟೇ, ಎರಡು ಗಟ್ಟಿನೇ ಇರಬೇಕು. ಒಂದು ತೆಳ್ಳೆ ಮಾಡ್ಕೊಂಡ್ರೂ ಒಬ್ಬಟ್ಟು ಚೆನ್ನಾಗಾಗೋದಿಲ್ಲ. ಯಾರಿಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಬ್ಬಟ್ಟಿನ ವಿಡಿಯೋ ಯಾರಿಗಿಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ.